you ain't stopping me. Till I agree, I must never lie. Add it up, that's me. I said 23. ಓ ನಮಸ್ಕಾರ ರೀ ಅವರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೀನಾಕ್ಷಿ ಒಂದು ಮುತ್ತು ಕಣೆ. ತಪಸ್ಸು ಮಾಡದೆ ಪುಡಿಪತಿ ಮಕ್ಕಳನ್ನ ಯಾಕೆಂದ್ರೆ ತಪಸ್ ಮಾಡ್ತಾರೆ. ಕೊನೆಗೂ 2ನೇ ಪಾರ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ 2ನೇ ಎಪಿಸೋಡ್ ಸ್ಟಾರ್ಟ್ ಮಾಡಿದ್ದಾಯ್ತು. ಕೊನೆಗೆ ಗುಹೆ ಒಳಗೆ ಬರಬೇಕು. ಕೊನೆಗೆ ಮಂಜುಮೇಲ್ ಬಾಯ್ಸ್ ಅಲ್ಲ ಮಂಡ್ಯ ಬಾಯ್ಸ್ ನ ಗ್ಯಾಂಗ್ ಹಾಕೊಂಡು ಒಂದು ಫೋಟೋ ತೆಕ್ಕೊಂಡು ಒಂದು ಗ್ರೂಪ್ ಫೋಟೋ ಮಾಡ್ಕೊಂಡು ಮಜಾ ಮಾಡಿದ್ದಾಯ್ತು. ಅಸಲು ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಒಬ್ಬೊಬ್ಬರಾಗಿ ಗುಹೆಯಿಂದ ಈಚೆ ಬರ್ತಾ ಇದ್ರು. ಇಲ್ಲಿ ನಮ್ಮ ಅವಿನಾಶ್ ಪ್ರೇಮ ರಾಸ್ಲೀಲೆ ಕಾದಂಬರಿ ಬರೀತಿದ್ದ. ಚಿಕ್ಕ ವಯಸ್ಸಿಂದ ಹೇಳೋ ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಓಹೋ ದೇವ್ರು ಕೊನೆಗೂ ಬರ್ದಾಕನೋ. ಎಲ್ಲ ಸರಿ ನಡೀರಿ ಅಪ್ಪ, ಅವಿನಾಶ್ ಬರ್ದಿದ್ದಾಯ್ತು. ಕಲ್ಲಲ್ಲಿ ಒಂದು ಪ್ರೇಮ್ ರಾಸ್ಲೀಲೆ ಅನ್ಬಿಟ್ಟು ಮುಂದೆ ಹೋಯ್ತಾ ಇದೀವಿ. ಆದ್ರೆ ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು. ಅಣ್ಣ ಎಲ್ಲಿದ್ದೆ ಅಣ್ಣ ಇಷ್ಟ ದಿನ? ನಮ್ ಕೆಂಪಿ ಅವರು ಅದ್ಭುತವಾಗಿ ಏನೋ ಒಂದು ಡೈಲಾಗ್ ಕೇಳಿದ್ರು, ಕೇಳಿಸ್ತು. ಅನ್ಪ್ರೆಡಿಕ್ಟೇಬಲ್ ಅಂತ ಹೇಳ್ಬೋದು. ಅನ್ಬಿಲಿಯಬಲ್. ಬಂದರು ಮಾಮ ಬಂದರು, ನಮ್ಮೆಲ್ಲರ ಪ್ರೀತಿಯ ಮುದ್ದು ಮಾಮ. ಈ ಕೆಂಪಿ ಅವರು ಕ್ಯಾಮ್ರಾ ಇಟ್ಕೊಂಡು ಕೆಲವು ಜನನ ಕ್ಯಾಪ್ಚರ್ ಮಾಡ್ತಿದ್ರು ಭಯಂಕರವಾಗಿ. ಎಲ್ಲ ಎತ್ತು ಹೋಯ್ತಾವ್ರೆ ದೇವರು. ಕೊನೆಗೆ ಗಿರಿ, ಕುಶಾಲು, ಗೌತಮಿ, ಆಮೇಲೆ ನಮ್ಮ ಮಗ ಅಂದ್ರೆ ನಮ್ಮ ಮಗ ಅಲ್ರಿ, ನಮ್ಮ ಪಕ್ಕದ ಮನೆ ಮಗ. ಅಯ್ಯೋ ಸ್ನಾನ ಮಾಡ್ತಿರೋ ಈಗ, ಸ್ನಾನ ಮಾಡ್ಬಿಡೋಣ. ಏನಪ್ಪ ಇದು ಬಾಂಬು? ಯಾರಣ್ಣ ನೀನು? ಸುಸ್ತಾಗ್ಬಿಟ್ಟ ಬರಗಣಪ್ಪ. ಇವನೊಬ್ಬ ಯಾಕೋ ಅಣ್ಣ ಬೆಂಡಾಗಿ ನಿಂತ್ಕೊಳ್ತಾನ. ನಡೀರಿ ಮೇಡಮ್ ಸೈಡ್ ಸೈಡ್ ನುಕೆ ಏನ್ ಹೇಳಿ. ಕೊನೆಗೆ ಒಂದ್ಸಲ ಕಾಲೇಜೆಲ್ಲ ಮುಗಿದ್ಮೇಲೆ ಹುಡುಗರ ಜೊತೆ ಟ್ರಿಪ್ ಹೋಗೋ ಮಜಾನೇ ಬೇರೆ. ಕೊನೆಗೆ ಅದೊಂದು ಮೆಮೊರಿ ಉಳ್ಕೊಳ್ಳೋದಷ್ಟೇ ಅಲ್ವಾ. ಚಿರಾಗಣ ದೇವ್ರು ನೋಡ್ಬಿಟ್ಟ. ಆಮೇಲೆ ಗಿರೀಶನ ಸಡನ್ ಆಗಿ ಅಂಬರೀಷ್ ಮೈಮೇಲೆ ಬಂದು ಅಂಬರೀಷ್ ತರ ನಡೀತೀನಿ ಅಂತ ಸ್ಟೈಲ್ ಆಗಿ ನಡೀತಿದ್ರು. ಈಗ ಅವ್ನ ವಾಕಿಂಗ್ ಸ್ಟೈಲ್ ನೋಡಿ ನೀವೇ ಹೆಂಗೆ. ಅವ್ನ ಮಿಮಿಕ್ರಿ ಸ್ಟೈಲ್ ಅದ್ಭುತವಾಗಿತ್ತು. ಯಾರೋ ನೀವು? ನಿಮ್ಗೆ ಗೊತ್ತಿಲ್ವೋ, ಗಿರೀಶ್ ಅಂತ ಅದ್ಭುತವಾಗಿ ಮಿಮಿಕ್ರಿ ಬೇರೆ ಮಾಡ್ತಾನೆ. ನೀವ್ ಯಾರು ಬೇಕಾದ್ರೂ ಕೇಳಿ, ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲಿ ಚೆನ್ನಾಗಿ ಎಲ್ಲರೂ ಮ್ಯಾರೇಜ್ ಮಾಡಿದ್ರು ನಂಬರ್ 1. ಈ ಅದ್ಭುತ ನೇಚರ್ ಅಲ್ಲಿ ಒಂದು ಹಣ ಎಲ್ಲ ಸಕ್ಕದಾಗಿ ಎಂಜಾಯ್ ಮಾಡಿದ್ರು ಕಣಪ್ಪ. ಕೊನೆಗೂ ಎಂಟ್ರಿ ಕೊಟ್ಟು ಕಣಪ್ಪ ಗುಹೆ ಒಳಗೆ ಎಡಕಲ್ಗೆ. ಇಷ್ಟು ಮಧ್ಯ ಇಲ್ಲಿ ಅವಿನಾಶ್ ಪೋಲಿ ಕೆಲಸ ಮಾಡ್ತಿದ್ದ. ಫೈನಲಿ ಅಲ್ಲೂ ಒಂದು ಅದ್ಭುತವಾಗಿ ಮೆಮೊರಿ ಕ್ರಿಯೇಟ್ ಮಾಡಿದ್ರಿ ಗುಂಪಲ್ಲಿ. ಯಾರೋ ಅವ್ನ ಚೆನ್ನಾಗಿ ಫಾರಿನ್ ನೋಡಿ ಹೋಯ್ತಾ ಇದ್ರು ಅಂತ ಅಣ್ಣ ನೋಡ್ತಾವನೆ ನೋಡ್ರಿ. ಅಬ್ಬ ಇದ್ರ ಮಧ್ಯ ನಮ್ಮ ಆರ್ಗನೈಸರ್ ಧೀರು ಬೈ, ಧೀರು ಮಾಮ, ಧೀರು ಅದೇನೇನಂತ ಕರೀತಾರೋ ಮಾತ್ರ. ಅದ್ರ ಮಧ್ಯಾಹ್ನ ಒಂದು ಪಂಚ್ ಅಂತ ಹೊಡೆದ ಸ್ವಲ್ಪ ಜನ ಪಂಚ್ ಮೇಲ್ ಪಂಚು ಮಧ್ಯ ಇದ್ದೇಶಾನ ರಂಗಾದ. ಅಣ್ಣೊಂದು ಸಂಸ್ಕೃತನೇ ಸಡನ್ನಾಗಿ ಕೇಳಕ್ ಹೋಗ್ಬಾರ್ದು. ಆದ್ರೆ ನೀನೇನ ಸಡನ್ ಸೈಲೆಂಟ್ ಆದ. ಹಿತೇಶ್ ಅಣ್ಣನ ಸಡನ್ ರೈಸ್ ಆಗಿ ಸಡನ್ ಕೂಲ್ ಆಗಿದ್ದು ಉಂಟು. ಹಂಗು ಹಿಂಗು ವಿಡಿಯೋ ಮಾಡ್ಕೊಂಡು ಆ ಸ್ಟೆಪ್ಸ್ ಹತ್ರ ನೇಚರ್ ಮಧ್ಯೆ ಭಯಂಕರವಾಗಿ ಇತ್ತಕೊಂಡ್ರು. ಏನ್ ಹೇಳಿ ಇಷ್ಟೆಲ್ಲ ಆದ್ಮೇಲೆ ನಮ್ ಕುಶಾಲ್ ಅಣ್ಣಗೆ ಫುಲ್ ಸುಸ್ತಾವೈತಂತೆ. ಬಂದ್ ಬಸ್ಸಲ್ ತಗೋಕ ಹೇಳಿಲ್ವಾ ಎನರ್ಜಿ ಇಲ್ಲ ಅಂತ ಲಾಸ್ಟ್ ಎಪಿಸೋಡ್ ಅಲ್ಲಿ. ಇದನ್ನೇ ಹೇಳಿದ್ ನಾನು. ಎಲ್ಲಿ ಬಾಟ್ಲು? ಬರೀ ಸ್ಟಿಕ್ಕರ್ ಅಷ್ಟೇ. ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರವ್ರದೇ ಜೀವನದಲ್ಲಿ ಅವ್ರವ್ರೆ ಬ್ಯುಸಿ ಆಗಿದ್ದಾರೆ. ಮತ್ತೆ ಸಿಗೋದಂತೂ ತುಂಬಾನೇ ಕಷ್ಟ. ನಮಗೂ ಕೆಲವ್ರು ಸಿಕ್ಕವ್ರೆ ಲಕ್ಕಿ ಫೆಲೋಸ್. ಇಷ್ಟು ಬೇಗ ಟೈಮ್ ಬದಲಾಯ್ತಲ್ಲ ಅನ್ಸುತ್ತೆ. ನಮ್ಗೆ 4 ವರ್ಷ ಕಳೆದಿದ್ದೆ ಗೊತ್ತಾಗಿಲ್ಲ. 4 ವರ್ಷ 4 ದಿನ ಕಳೆದೋಯ್ತು. ಅಂಡ್ ಫೈನಲಿ ಗೈಸ್, ಎಡಕಲ್ ಕೆವು ನೋಡಿದ್ದು ಆಯ್ತು, ಬಂದಿತ್ತು.
ಗಾಯ್ಸ್ ರೆಸಾರ್ಟ್ಗೆ ಈಗ ಬಂದು ಲೇ ಕೋರಿ ಪಾಪು ಕಣ ನೀನು. ಮಾಡ್ತಿದ್ವಿ, ಬಸ್ ಹೋಗಲ್ಲ ಅಂದ್ರು ಹತ್ತಲ್ಲ ಅಂದ್ರು ಅದಕ್ಕೆ ಮೇಡಮ್ ದೇವ ಚಾನಲ್ ಆಗ್ತಾನೆ. ಆ ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ, ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ಯಾವ ಲೆವೆಲ್ ಲಿಂಕ್ ಇಟ್ಟಿರಬೇಕು. ಫೈನಲಿ ಕೊನೆಗೆ ರೆಸಾರ್ಟ್ ಬಂದು ಸ್ವಲ್ಪ ಸುಸ್ತಾಗಿದ್ರು ಹುಡುಗರೆಲ್ಲ ಸ್ಟ್ರೆಂತ್ ಆಗಿದ್ದು ಮುಂದೆ ರೆಸಾರ್ಟ್ ಈ ದಾರಿನ ಆ ದಾರಿನ ಯಾವ ದಾರಿ ಅಂತಾನೆ ಗೊತ್ತಾಗಲ್ಲ. ಅವನ ಅಜ್ಜಿ ಕೇರಳದಲ್ಲಿ ವಯನಾಡಲ್ಲಿ ಒಂದೊಂದು ರೋಡ್ಗಳು ಬೆಟ್ಟ ತರ ಐತೆ ಗುರು. ಅದ್ ಹೆಂಗೋಗಿ ಹೋಯ್ತಾರ ಜನರಿಗೆ ಗೊತ್ತಪ್ಪ. ನಮ್ಗೆ ಈ ದಾರಿಗಳೇ ಕಾಣಿಸ್ಲಿಲ್ಲ. ಕೊನೆಗೂ ಹಂಗು ಹಿಂಗು ಬಂದು ಅದೇನ್ ಹೇಳ್ತೀರಾ, ನೇಚರು ಸ್ವರ್ಗ ಕಣ್ರಿ. ನಾ 24 ಗಂಟೆ ಮೊಬೈಲ್ ಕೂತಿದ್ದು ಅಲ್ಲೋನ್ ಮೇಲೆ ನೆಟ್ವರ್ಕ್ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ನೆಟ್ವರ್ಕ್ ಸಿಗ್ದಿರೋದ್ಕೂ ಆ ನೇಚರ್ಗು ಬ್ಯೂಟಿ ಅಲ್ಲೇ ಕದೋದೆ ಗುರು. ಅಲ್ಲ, ನಾನು ಇಷ್ಟು ಕಷ್ಟಪಟ್ಟು ಏನು ಎಡಿಟಿಂಗ್ ಮಾಡಿ ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನಮಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಬನ್ರಿ. ದೇವರು ಮಾಡಿ ಸ್ವಲ್ಪ ಎಲ್ಲರಿಗೂ ಶೇರ್ ಮಾಡಿ, ಅಟ್ಲೀಸ್ಟ್ ಲೈಕಾರು ಮಾಡ್ರಿ. ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಎಡಿಟಿಂಗು. ದಿಟ್ಟ ಹಂಗೆ ಅನ್ಸ್ಲಿಲ್ವ ನಿಮ್ಗೆ? ಗಂಗೆ ಮಲಯಾಳಂ ಕುಟ್ಟಿ ಚೇಟ, ಇನ್ನ ಚೇಟ ಮರೆಯ ನೀವು. ನೇಚರು ಹಂಗೆ ಇತ್ತು ಕಣಪ್ಪ. ಕೆಲವ್ರು ಕೆಳಗಡೆ ಕೆಲವ್ರ ಮೇಲ್ಗಡೆ, ಒಟ್ನಲ್ಲಿ ಮಸ್ತಾಗಿ ಎಲ್ಲ ಕಡೆ ಹುಡುಗರು ಕುಪ್ಪೆ ಆದ್ರು. ಏನ್ ಹೇಳ್ತೀರಾ, ನೇಚರೇ ಅದ್ಭುತ ಕಣ್ರಿ. ವೀಕ್ಷಕರೇ ನೋಡಿ, ಸರ್ವರ್ಗಳು ಸರ್ವರ್ ಗೋಬಿ, ಸರ್ವರ್ ಅಮೃತ, ಸರ್ವರ್ ಕಿಮ್ಮಯಿ ಸರ್ವ್ ಮಾಡ್ತಿದ್ರಮ್ಮ. ಅನ್ನದಾನ ಮಹಾದಾನ, ಅದಕ್ಕೆ ಅಮೃತ ಎಲ್ರಿಗೂ ಅನ್ನದಾನ ಮಾಡ್ತಿದ್ದಾಳೆ. ಅವರು ಮಸ್ತ್ ಮಾತಾಡುವ ನಮ್ಗಿರಿ ಹೇಳಿಲ್ವಾ ಮೆಮಿಕ್ರಿ ಆರ್ಟಿಸ್ಟ್ ಅಂತ. ಏನ್ ಹೇಳಿ, ಎಲ್ಲಾರು ಫ್ರೆಂಡ್ಸ್ ಒಟ್ಟಿಗೆ ಊಟ ಮಾಡಿದ್ರ ಮಜಾನೆ. ಏನ್ ಮಸ್ತಾವೈತೆ ಅಂದ್ರೆ ಗ್ಲಾಸ್ ಬ್ರಿಡ್ಜು ಅದ್ಭುತವಾಗೈತೆ. ಫಸ್ಟ್ ಟೈಮ್ ಬಂದಿತ್ತು ನಾನು, ಅದು ಮಸ್ತಾಗಿ ಹಬ್ಬ ಸ್ವರ್ಗ. ಇವನಿಗೆ ಹೇಳ್ಬೇಕಾದ್ರು ತುಂಬಾ ಖುಷಿ ಆಯ್ತು. ಎಲ್ಲರೂ ಒಟ್ಟಿಗೆ ಸರ್ಗ ಊಟ ಮಾಡೋ ಮಜಾನೆ ಬೇರೆ ಅಲ್ವಾ? ಅಣ್ಣ ಏನೋ ಕಿವಿ ಕೇಳಿಸ್ತಿಲ್ವಾ? ಅಯ್ಯೋ ಏನ್ ಮಾಸ್ಟರ್ ತರನೇ ಅಂತಾರೆ ಅಣ್ಣ. ಗುರುಜಿಯವರು, ಸಾರಿ ಗುರುಜಿ ಅಲ್ಲ ಮಗ ಅವರು. ಅಲ್ಲಿಂದ ಬರದ ತಕ್ಷಣ ಲಗೇಜ್ನೆಲ್ಲ ಬಿಸಾಕ್ಬಿಟ್ಟು ಅಯ್ಯೋ ಯಾರೋ ಬಿತ್ತು ಸಾಯ್ತಾ ನೋಡೋ ಕೆಳಗಡೆ ಚೀರಾ ಅಂತ ಸೌಂಡ್ ಹೊಡ್ಕೊಂಡು. ಗಾಯ್ಸ್ ನಮ್ಗೆ ಲಕ್ಕು ಹೆಂಗ್ ಕುಕ್ ಮಾಡ್ತು ಅಂದ್ರೆ, ನಾವು ಇಲ್ಲೇ ನಡ್ಕೊಂಡು ಹೋಗೋಣ ಅಂತ ಬಂದವ. ಕಾರಲ್ಲಿ ಎಲ್ಲರೂ ಹತ್ತಿಸ್ಕೊಂಡು ಬಿರ್ನೆ ಹೊಂಟೋದ. ಈಗ ನಾವು ವಾಕಿಂಗ್ ಮಾಡ್ತಾ ಇದೀವಿ. ಫಾಲ್ಟ್ ಆಗಿರ್ಬೋದು, ಆದ್ರೆ ಬೆಸ್ಟೇ ಒಂದು ನೇಚರ್ನ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಹೋಗುತ್ತೆ. ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಾವು ಪ್ರಪಂಚ ನೋಡೋಣ ಬನ್ನಿ. ಒಂದು ಅದ್ಭುತವಾದ ಯೋಚನೆ. ಯಾರಪ್ಪ ಇದು ಪ್ರಪಂಚ ಹೆಂಗೈತಿ? ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ಸುರ ಸುಂದರ ಮೋರವಸಿ ನೋಡುವೆ. ಅಣ್ಣ ಯಾಕೋ ಕಿವಿ ಕೇಳಿಸ್ತಾ ಇಲ್ಲ ಅಣ್ಣ. ಒಂದೇ ಒಂದು ನಿಮಿಷ ಕಿರಣ. ಅಣ್ಣ ಗಿರಿಯಣ್ಣ, ಅಣ್ಣ ನಿಂದು ಚಿರಾಗಣ ಯಾಕಣ್ಣ ನೀವು ಈಗ ನೋಡ್ತಾ ಇದೀರಿ? ಕಿರಣ ಐತಿರಣ ಒಂದೇ ಒಂದು ನಿಮಿಷ ಅಣ್ಣ. ಅಕ್ಷಿ ಫಾಲ್ಸ್ ಒಂದೇ ಕಡೆ ಅಂತ ನೀರು ಬಿಡ್ತೀರ, ಇಷ್ಟ ಆಗುತ್ತೆ. ನಡ್ಕೊಂಡೆ ಹೋದಪ್ಪನ್ರಿ, ನಮ್ಮೆಲ್ಲ ಬಿಟ್ಬಿಟ್ಟ ಅಂತ ನಡ್ಕೊ ಬರ್ತಾ ಇದ್ರು. ಎಲ್ಲ ಕಾರಲ್ಲಿ ಹೋಯ್ತಾ ಇದಾರೆ. ಎಲ್ಲ ಓಡಿ ರೀಚ್ ಆದ. ಅವ್ರ ಕಾರಲ್ಲಿ ಬರೋದು ಒಂದೇ ಆಯ್ತು, ನಾವು ಓಡೋದು ಒಂದೇ ಆಯ್ತು ಕಣ್ರಿ. ಕೊನೆಗೂ ಅಂತಾರಿಗೆ ರೀಚ್ ಆಗಿ ನಮ್ಮ ವೀರಣ್ಣ ಫುಲ್ ಹೈಪ್ ಜೋಶಲ್ಲಿದ್ದ. ಎಲ್ಲ ಓಡಿ ಇವನು ಬೋಳಿ ಇವನ್ ಕಣ್ರಿ. ಯಾರ ನೀವೆಲ್ಲ? A few moments later. ನಾ ಫುಲ್ ಗಾಂಡಿ ಗಾಬರಿ ಅವಟಾನೆ. ಹಲೋ ಗಾಯ್ಸ್, ನಾನು ದೇವರು. ನಮಸ್ಕಾರ. ಹಲೋ ಗಾಯ್ಸ್, ನಮಸ್ಕಾರ ದೇವರು. ದೇವರಾಜ್ ಅಲ್ಲಪ್ಪ ದೇವರು. ತುಂಬಾ ಗಾಡಿ ಅಲ್ಲ ಹುಡುಗರಲ್ಲ ಇಂಥವಲ್ಲ ಹೆಗ್ಲ ಮೇಲೆ ಹಾಕೊಂಡು ಸ್ವಿಮ್ ಮಾಡಕ್ ಹೋಯ್ತಾರ. ಮಜಾನ ಬೇಡ ಅಲ್ವಾ? ಇದೇ ನೋಡ್ರಿ ಫಾಲ್ಸ್ ಸ್ವಾರಕ. ಯಪ್ಪ ಸಿಕ್ತು ಕಣಯ್ಯ. ಹುಡುಗರು ಬಟ್ಟಲು ಎಲ್ಲ ಇನ್ ಕಂಟಿನ್ಯೂ ನಾ ನೆಕ್ಸ್ಟ್ ಎಪಿಸೋಡ್ ಮಾಡೋದಾ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್. ದೇವರು ಕಮೆಂಟ್ ಮಾಡಿ, ಲೈಕ್ ಮಾಡ್ರಿ.